ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 9, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಅಪ್ಡೇಟ್ ಮಾಡುವ PIB ಮತ್ತು ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಒಂದನೇ ಕ್ವಶನ್. ಇತ್ತೀಚೆಗೆ ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಇಲ್ಲಿಗೆ ಸ್ಥಾಪನೆಯಾಗಿ ಅಂದರೆ ಏಪ್ರಿಲ್ 8ರಂದು 10 ವರ್ಷಗಳನ್ನು ಪೂರೈಸಿದೆ. ಹಾಗಾದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ನೋಡಿ ಮುದ್ರಾ ಸಾಲದ ವರ್ಗಗಳ ಅಡಿಯಲ್ಲಿ ಬರುವುದಿಲ್ಲ. ನೋಡಿ, ಮುದ್ರಾ ಯೋಜನೆ ಅಡಿಯಲ್ಲಿ ವಿವಿಧ ರೀತಿಯ ವ್ಯಕ್ತಿಗಳಿಗೆ ಸಾಲವನ್ನು ನೀಡ್ತಾ ಇರುತ್ತೆ. ಹಾಗಾದರೆ ಈ ಕೆಳಗಿನ ಯಾವ ಒಂದು ಈ ಸಾಲಗಳ ಅಂದರೆ ಕ್ಯಾಟಗರಿಗೆ ಸೇರುವುದಿಲ್ಲ ಅಂತ ಕೇಳಿದರೆ ಗಮನಿಸಿ. ಇದರಲ್ಲಿ ಸರಿಯಾಗಿಲ್ಲದ್ದು ವರುಣ್ ಪ್ಲಸ್ ಎಂಬುದು. ನೋಡಿ, ಇಲ್ಲಿ ಶಿಶು ಸ್ಟೇಜ್, ಕಿಶೋರ ಸ್ಟೇಜ್, ತರುಣ ಸ್ಟೇಜ್ ಎಂಬತಕ್ಕಂಥದ್ದು ಮತ್ತು ತರುಣ ಪ್ಲಸ್ ಇವು ಮುಖ್ಯವಾಗಿ ಮುದ್ರಾ ಸಾಲ ಯೋಜನೆಯಡಿಯಲ್ಲಿ ಬರ್ತಕ್ಕಂಥ ಒಂದು ಕ್ಯಾಟಗರಿ ಲೋನ್ಗಳ ವರ್ಗಗಳಾಗಿವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಎಕ್ಸಾಮಲ್ಲಿ ಸುಮಾರು ಸರಿ ಕ್ವಶನ್ಗಳನ್ನು ಕೇಳಿದ್ದಾರೆ. ಸೊ ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬೇಕು. ಮಿನಿಸ್ಟ್ರಿ ಆಫ್ ಅಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. ನೋಡಿ, ಮುದ್ರಾ ಯೋಜನೆ ಇದೀಗ 10th ಆ್ಯನಿವರ್ಸರಿಯನ್ನು ಆಚರಿಸಿಕೊಳ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಏಪ್ರಿಲ್ 8, 2025ರಂದು 10 ವರ್ಷಗಳನ್ನು ಪೂರೈಸಿತು. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂದರೆ PMMOE ಯೋಜನೆ ಮತ್ತು ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಲಿಮಿಟೆಡ್ ಅಂದರೆ ಮುದ್ರಾ, ಇದು ಪ್ರಧಾನಿ ನರೇಂದ್ರ ಮೋದಿಯವರು ಏಪ್ರಿಲ್ 8, 2015ರಂದು ಪ್ರಾರಂಭಿಸಿದರು. ನೋಡಿ, ಏಪ್ರಿಲ್ 8, 2015ರಂದು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ಹಾಗಾದರೆ ಏನಿದು ಮುದ್ರಾ ಲೋನ್? ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿಯಲ್ಲಿ ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಸಣ್ಣ ಅಥವಾ ಸೂಕ್ಷ್ಮ ಉದ್ಯಮಿಗಳಿಗೆ ಸಾಲವನ್ನು ನೀಡಲಾಗುತ್ತದೆ. ಈ ಸಾಲಗಳನ್ನು ಮುದ್ರಾ ಸಾಲಗಳು ಎಂದು ಕರೆಯಲಾಗುತ್ತದೆ. ನೋಡಿ, ಮುದ್ರಾದ ವಿಸ್ತೃತ ರೂಪವನ್ನು ನಾವು ಮೇಲೆ ನೋಡಿದ್ವಿ. ಸೊ ಈ ಮುದ್ರಾ ಸಾಲಗಳು ಕಾರ್ಪೊರೇಟ್ ಅಲ್ಲದಂತಹ ಕೃಷಿಯೇತರ, ಕೃಷಿಯನ್ನು ಬಿಟ್ಟು ಸಣ್ಣ ಅಥವಾ ಸೂಕ್ಷ್ಮ ಉದ್ಯಮಗಳಿಗೆ ಈ ಮುದ್ರಾ ಯೋಜನೆಯಡಿಯಲ್ಲಿ ಸಾಲಗಳನ್ನು ನೀಡಲಾಗುತ್ತದೆ. ಮುಖ್ಯವಾಗಿ ಸಾಲಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುವ ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಸಣ್ಣ ಹಣಕಾಸು ಬ್ಯಾಂಕುಗಳು, ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಮತ್ತು ಬ್ಯಾಂಕೇತರ ಹಣಕಾಸು ಕಂಪನಿಗಳು ಒದಗಿಸುತ್ತವೆ ಸಾಲಗಳನ್ನು. ನೋಡಿ, ಈ ಸಾಲಗಳನ್ನು ಯಾವ ಒಂದು ಬ್ಯಾಂಕುಗಳು ಒದಗಿಸುತ್ತವೆ ಎಂಬುದನ್ನು ಗಮನಿಸಬೇಕು. ಇವೆಲ್ಲವೂ RBI ನಿಯಂತ್ರಿತ ವಾಣಿಜ್ಯ ಬ್ಯಾಂಕುಗಳಾಗಿರುತ್ತವೆ. ಸೊ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಾಗಿರ್ಬೋದು, ಸಣ್ಣ ಹಣಕಾಸು ಬ್ಯಾಂಕುಗಳು, ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು, ಬ್ಯಾಂಕೇತರ ಹಣಕಾಸು ಕಂಪನಿಗಳು ನಿರ್ವಹಿಸುತ್ತವೆ. ಸೊ ಇದರಲ್ಲಿ ಬರ್ತಕ್ಕಂಥ ಮುದ್ರಾ ಸಾಲದ ವರ್ಗಗಳು ನೋಡಿ, ಒಂದನೇದಾಗಿ ನಾವು ನೋಡ್ತೀವಿ ಶಿಶು ವೇದಿಕೆ ಗರಿಷ್ಠ ಸಾಲ 50,000 ರೂಪಾಯಿವರೆಗೂ ಈ ಒಂದು ಸ್ಟೇಜಲ್ಲಿ ಸಿಗ್ತಾ ಹೋಗುತ್ತೆ. ಅಂದರೆ ಈ ಸಾಲವನ್ನು ಆರಂಭಿಕ ಉದ್ಯಮಗಳು ಮತ್ತು ಹೊಸ ವ್ಯವಹಾರ ಉದ್ಯಮಗಳಿಗಾಗಿ ಮೊದಲ ಬಾರಿಗೆ ಉದ್ಯಮಿಗಳಿಗಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಎರಡನೇ ಪ್ರಮುಖ ಒಂದು ಮುದ್ರಾ ಸಾಲ ಯೋಜನೆ ಅಂದರೆ ಅದು ಕಿಶೋರ ಸ್ಟೇಜ್ ಅಂತ ಕರಿತೇವೆ. ಇದು 50,000ಗಳಿಂದ 5 ಲಕ್ಷ ರೂಪಾಯಿವರೆಗೆ ಸಾಲವನ್ನು ನೀಡುತ್ತದೆ. ಇದು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಬಯಸುವಂತಹ ಉದ್ಯಮಿಗಳನ್ನು ಬೆಂಬಲಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇದರ ಮುಂದುವರಿದ ಭಾಗ ತರುಣ ಸ್ಟೇಜ್. ನೋಡಿ, ಇದು 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲವನ್ನು ಪಡೀತಾರೆ. ಇದು ಸ್ಥಾಪಿತ ವ್ಯಾಪಾರ ಉದ್ಯಮದ ಹೆಚ್ಚಿನ ಹಣಕಾಸಿನ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ. ಇದರ 4ನೇ ಪ್ರಮುಖ ಹಂತ ತರುಣ ಪ್ಲಸ್ ಅಂತ ಕರಿತೀವಿ. ತರುಣ್ ಪ್ಲಸ್ ಇದನ್ನು ಇತ್ತೀಚೆಗೆ ಪರಿಚಯಿಸಲಾಗಿದೆ. ಇದು 10 ಲಕ್ಷ ರೂಗಳಿಗಿಂತ 20 ಲಕ್ಷ ರೂವರೆಗೆ ಸಾಲವನ್ನು ಈ ಯೋಜನೆಯಡಿಯಲ್ಲಿ ಪಡೆದುಕೊಳ್ಳಬಹುದು.
ತರುಣ ವರ್ಗದ ಅಡಿಯಲ್ಲಿ ಹಿಂದಿನ ಸಾಲಗಳನ್ನು ಯಶಸ್ವಿಯಾಗಿ ಮರುಪಾವತಿಸಿದ ಉದ್ಯಮಿಗಳಿಗೆ ಈ ಸಾಲವನ್ನು ನೀಡಲಾಗುತ್ತದೆ. ನೋಡಿ, ತರುಣ ಸ್ಟೇಜಲ್ಲಿ ಸಾಲವನ್ನು ಯಶಸ್ವಿಯಾಗಿ ಹಿಂದಿರುಗಿಸಿರ್ತಕ್ಕಂತಹ ಸಾಲದಾರ ಏನಿರ್ತಾನೆ ಆತನಿಗೆ ಮುಂದುವರೆದಂತೆ ತರುಣ ಪ್ಲಸ್ ಸಾಲದ ಅಡಿಯಲ್ಲಿ ಸಾಲವನ್ನು ನೀಡಲಾಗುತ್ತದೆ. ಸೂಕ್ಷ್ಮ ಉದ್ಯಮಗಳ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಈ ವರ್ಗವನ್ನು ವಿನ್ಯಾಸಗೊಳಿಸಲಾಗಿದೆ, ನೆನಪಿರಲಿ. ಓಕೆ, ನೆಕ್ಸ್ಟ್ 2ನೇ ಕ್ವಶನ್ ನೋಡಿ. ಭಾರತ ಮತ್ತು ಪೋರ್ಚುಗಲ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಮರುಸ್ಥಾಪನೆಯ 50 ವರ್ಷಗಳ ಸಂದರ್ಭದಲ್ಲಿ ಬಿಡುಗಡೆಯಾದ ವಿಶೇಷ ಅಂಚೆ ಚೀಟಿಯಲ್ಲಿ ಚಿತ್ರಿಸಲಾದ ಕಲ್ಬೇಲಿಯ ವೇಷಭೂಷಣ. ನೋಡಿ, ಕಲ್ಬೇಲಿಯ ಕಾಸ್ಟ್ಯೂಮ್ ಅಂತ ಕರೀತಾರೆ. ಓಕೆ, ಸೊ ಈ ವೇಷಭೂಷಣವು ಯಾವ ರಾಜ್ಯಕ್ಕೆ ಸೇರಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ರಾಜಸ್ಥಾನ. ಸೊ ಏನಿದು ರಾಜತಾಂತ್ರಿಕ ಸಂಬಂಧ? ಗಮನಿಸಿ, ಪ್ರೆಸಿಡೆಂಟ್ ಸೆಕ್ರೆಟರಿಯೇಟ್ ಇದನ್ನು ಬಿಡುಗಡೆ ಮಾಡಿದೆ. ನೋಡಿ, ಪ್ರೆಸಿಡೆಂಟ್ ರಿಸೀವ್ಸ್ ಸಿಟಿ ಕೀ ಆಫ್ ಆನರ್. ನೋಡಿ, ಲೆಸ್ಬಾನ್ ದೇಶ, ಓಕೆ, ಲೆಸ್ಬಾನ್ ದೇಶದ ಸಿಟಿ ಕೀ ಆಫ್ ಆನರ್ ಪ್ರಶಸ್ತಿಯನ್ನು ಈ ವರ್ಷ ಮುಖ್ಯವಾಗಿ ಗಮನಿಸಿ ಪ್ರೆಸಿಡೆಂಟ್ ಸ್ವೀಕರಿಸಿದ್ದಾರೆ. ಅಂದರೆ ಮುಖ್ಯವಾಗಿ ಭಾರತದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮುರವರು ಸಿಟಿ ಕೀ ಆಫ್ ಆನರ್ ಅಂದರೆ ಲೆಸ್ಬಾನ್ ಏನಿದೆ ಆ ನಗರದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಇದು, ಸಿಟಿ ಕೀ ಆಫ್ ಆನರ್. ಈ ಪ್ರಶಸ್ತಿಯನ್ನು ಈ ವರ್ಷ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರಿಗೆ ನೀಡಿ ಗೌರವಿಸಲಾಗಿದೆ. ಸೊ ಇವರು ಪೋರ್ಚುಗಲ್ಗೆ ಭೇಟಿ ನೀಡಿದ್ದಾರೆ. ಪೋರ್ಚುಗಲ್ನ ರಾಜಧಾನಿ ಲೆಸ್ಬಾನ್ ಎಂಬುದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ನೋಡಿ, ಇಲ್ಲಿ ಪ್ರೆಸಿಡೆಂಟ್ ಪೋರ್ಚುಗಲ್ಗೆ ಭೇಟಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಸಿಟಿ ಆಫ್ ಆನರ್ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಏಪ್ರಿಲ್ 7 ಇಲ್ಲಿ ಪೋರ್ಚುಗಲ್ನ ಲೆಸ್ಬನ್ ನಗರದ ಕೀ ಆಫ್ ಆನರ್ ಅಂದರೆ ಸಿಟಿ ಆಫ್ ನೋಡಿ ಕೀ ಆಫ್ ಆನರ್ ಅಥವಾ ಸಿಟಿ ಕೀ ಆಫ್ ಆನರ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಸೊ 27 ವರ್ಷಗಳ ನಂತರ ಭಾರತದ ರಾಷ್ಟ್ರಪತಿಯೊಬ್ಬರು ಪೋರ್ಚುಗಲ್ಗೆ ಭೇಟಿ ನೀಡಿದರು. ಇನ್ನು 1998ರಲ್ಲಿ ಅಧ್ಯಕ್ಷ ಮುರ್ಮು ಪೋರ್ಚುಗಲ್ಗೆ ಭೇಟಿ ನೀಡುವ ರಾಷ್ಟ್ರಪತಿ KR ನಾರಾಯಣ್ ಅವರು ಭೇಟಿ ನೀಡಿದರು 1998ರಲ್ಲಿ. ಅದಾದ ನಂತರ 27 ವರ್ಷಗಳ ನಂತರ ಇದೀಗ ಮುರ್ಮುರವರು ಭೇಟಿ ನೀಡಿದ್ದಾರೆ. ಸೊ ಜೊತೆಗೆ ಇಲ್ಲಿ ಭಾರತ ಮತ್ತು ಪೋರ್ಚುಗಲ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಮರುಸ್ಥಾಪನೆಯ 50 ವರ್ಷಗಳ ಸಂದರ್ಭದಲ್ಲಿ ಮುಖ್ಯವಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಅಂಚೆ ಚೀಟಿಯ ಮೇಲೆ ಅಂದರೆ ಪೋರ್ಚುಗಲ್ ಆ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ. ಅದರ ಮೇಲೆ ಕಲ್ಬೇಲಿಯ ವೇಷಭೂಷಣ ಅಥವಾ ಕಾಸ್ಟ್ಯೂಮ್ಗಳನ್ನು ಚಿತ್ರಿಸಲಾಗಿದೆ. ಈ ಕಲ್ಬೇಲಿಯ ಕಾಸ್ಟ್ಯೂಮ್ ಏನಿದೆ ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರತಕ್ಕಂಥ ವಿಶಿಷ್ಟ ಕಲೆಯಾಗಿದೆ. ಸೊ ಇದು ನಿಮಗೆ ನೆನಪಿರಬೇಕು, ಇಂಪಾರ್ಟೆಂಟು. ಸೊ ಪೋರ್ಚುಗಲ್ ಬಗ್ಗೆ ನೋಡಿ. ಪೋರ್ಚುಗಲ್ ಎಂಬುದು ಐಬೇರಿಯನ್ ಪರ್ಯಾಯ ದ್ವೀಪದಲ್ಲಿರುವ ಒಂದು ಯುರೋಪಿಯನ್ ದೇಶ. ಇದು ಅಟ್ಲಾಂಟಿಕ್ ಕರಾವಳಿಯುದ್ದಕ್ಕೂ ಇದೆ. ಇದು ಯುರೋಪಿಯನ್ ಒಕ್ಕೂಟ ಮತ್ತು ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಅಂದರೆ ನ್ಯಾಟೋದ ಸದಸ್ಯನಾಗಿದೆ. ಸೊ ಲಿಸ್ಬನ್ ಪೋರ್ಚುಗಲ್ನ ರಾಜಧಾನಿಯಾಗಿದೆ. ಓಕೆ, ಇನ್ನು 3ನೇ ಪ್ರಮುಖ ಕ್ವಶನ್ ಏನಿದೆ ಅಂತ ಗಮನಿಸಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ರಾಷ್ಟ್ರವ್ಯಾಪಿ 7ನೇ ಆವೃತ್ತಿಯ ಪೋಷಣ್ ಪಕ್ವಾಡ ಆವೃತ್ತಿಯನ್ನು ಪ್ರಾರಂಭಿಸಿದೆ. ಹಾಗಾದರೆ ಪೋಷಣ್ ಪಕ್ವಾಡದ 7ನೇ ಆವೃತ್ತಿಯ ಅವಧಿ ಎಷ್ಟು? ನೋಡಿ, ಅಂದರೆ 2025ನೇ ಸಾಲಿನ 7ನೇ ಆವೃತ್ತಿಯ ಪೋಷಣ್ ಪಕ್ವಾಡ ಅಥವಾ ಪೋಷಣ್ ಮಹಾ ಅಂತ ಕರೀತಾರೆ. ಸೊ ಪೋಷಣ್ ಪಕ್ವಾಡ ಆಯೋಜನೆಗೊಂಡಿದೆ ಅಥವಾ ಲಾಂಚ್ ಆಗಿದೆ ಇದೀಗ ಇಡೀ ರಾಷ್ಟ್ರವ್ಯಾಪಿ. ಹಾಗಾದರೆ ಈ ಆವೃತ್ತಿ ಎಲ್ಲಿಂದ ಎಲ್ಲಿಯವರೆಗೆ ಇರ್ತದೆ ಎಂಬತಕ್ಕಂಥದ್ದು ನಿಮಗೆ ಇಂಪಾರ್ಟೆಂಟು. ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 8ರಿಂದ ಏಪ್ರಿಲ್ 23ರವರೆಗೆ ಪೋಷಣ ಪಕ್ವಾಡವನ್ನು ಕೇಂದ್ರ ಸರ್ಕಾರ ಇಡೀ ಭಾರತದಾದ್ಯಂತ ರಾಷ್ಟ್ರವ್ಯಾಪಿ ನಡೆಸಲಿದೆ. ಇದು ನೆನಪಿರಬೇಕು. ನೋಡಿ, ಪೋಷಣ್ ಪಕ್ವಾಡ 2025 ಹೆಚ್ಚಿನ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಭಾರತ ಸರ್ಕಾರವು ಏಪ್ರಿಲ್ 8ರಂದು ರಾಷ್ಟ್ರವ್ಯಾಪಿ 7ನೇ ಪೋಷಣ್ ಪಕ್ವಾಡ ಆವೃತ್ತಿಯನ್ನು ಪ್ರಾರಂಭಿಸಿದೆ. ಪೋಷಣ್ ಪಕ್ವಾಡದ 7ನೇ ಆವೃತ್ತಿಯ ಅವಧಿ ಏಪ್ರಿಲ್ 8ರಿಂದ ಏಪ್ರಿಲ್ 23ರವರೆಗೂ ಇರಲಿದೆ.
ಹಾಗಾದರೆ ಪೋಷಣ್ ಪಕ್ವಾಡದ 7ನೇ ಆವೃತ್ತಿಯನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ರಾಜ್ಯ ಸಚಿವೆ ಶ್ರೀಮತಿ ಸಾವಿತ್ರಿ ಠಾಕೂರ್ ಅವರು ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಔಪಚಾರಿಕವಾಗಿ ಉದ್ಘಾಟಿಸಿದರು. ಇನ್ನು ನೋಡಿ, ಮುಂದುವರೆದಂತೆ ಈ ಪೋಷಣ್ ಪಕ್ವಾಡ ಯೋಜನೆಯನ್ನು ಅನುಷ್ಠಾನಗೊಳಿಸುವ ನೋಡೆಲ್ ಸಂಸ್ಥೆ ಯಾವುದು ಅಂತ ಕೇಳಿದರೆ ಇಂಪಾರ್ಟೆಂಟ್ ಆಗುತ್ತೆ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದರ ನೋಡಲ್ ಸಂಸ್ಥೆಯಾಗಿದೆ. ಹಾಗಾದರೆ ಏನಿದು ಪೋಷಣ್ ಅಭಿಯಾನ? ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾರ್ಚ್ 8, 2018ರಂದು ರಾಜಸ್ಥಾನದ ಜುಂಜುನ್ ಜಿಲ್ಲೆಯಲ್ಲಿ ಉದ್ಘಾಟಿಸಿದರು. ಗಮನಿಸಿ, ಯಾವಾಗ ಮಾರ್ಚ್ 8, 2018ರಂದು ಪೋಷಣ್ ಅಭಿಯಾನವನ್ನು ಉದ್ಘಾಟಿಸಿದರು. ಹಾಗಾದರೆ ಏನಿದು ಪೋಷಣ್ ಅಭಿಯಾನ? ಇದು 0ರಿಂದ 6 ವರ್ಷದ ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತವಾಗುವುದನ್ನು ತಡೆಗಟ್ಟುವುದು ಮತ್ತು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ. ನೋಡಿ, ಒಂದನೇದಾಗಿ 0ರಿಂದ 6 ವರ್ಷದ ಒಳಗಿನ ಮಕ್ಕಳ ಬೆಳವಣಿಗೆಯನ್ನು ಅಂದರೆ ಕುಂಠಿತ ಆಗ್ತಕ್ಕಂಥದ್ದು, ಅದನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಎರಡನೇ ಪ್ರಮುಖ ಪಾಯಿಂಟು 0ರಿಂದ 6 ವರ್ಷದ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ತಡೆಗಟ್ಟುವುದು ಮತ್ತು ಅದನ್ನು ಕಡಿಮೆ ಮಾಡುವುದು. ಮೂರನೇದಾಗಿ 6ರಿಂದ 59 ತಿಂಗಳ ಮಕ್ಕಳಲ್ಲಿ ರಕ್ತಹೀನತೆ ಹರಡುವಿಕೆಯನ್ನು ಕಡಿಮೆ ಮಾಡುವುದು. ನೋಡಿ, ರಕ್ತಹೀನತೆ ಅದು ಮುಖ್ಯವಾಗಿ 6ರಿಂದ 59 ತಿಂಗಳ ಮಕ್ಕಳಲ್ಲಿ. ಇನ್ನು ಮುಂದುವರೆದಂತೆ 4ನೇ ಪ್ರಮುಖ ಭಾಗ 15ರಿಂದ 49 ವರ್ಷ ವಯಸ್ಸಿನ ಮಹಿಳೆಯರು. ನೋಡಿ, ಮುಖ್ಯವಾಗಿ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಇದು ಸಂಬಂಧಪಟ್ಟಿದೆ. 15ರಿಂದ 49 ವರ್ಷ ವಯಸ್ಸಿನ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಲ್ಲಿ ರಕ್ತಹೀನತೆ ಹರಡುವಿಕೆಯನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಓಕೆ. ಇನ್ನು 5ನೇ ಪ್ರಮುಖ ಪಾಯಿಂಟು ಜನನದ ಸಂದರ್ಭದಲ್ಲಿ ಶಿಶು ಅಥವಾ ಮಗು ಜನನದ ಸಂದರ್ಭದಲ್ಲಿ ಮಗುವಿನ ತೂಕ ಕಡಿಮೆಯಾಗುತ್ತದೆ. ಸೊ ಈ ತೂಕ ಕಡಿಮೆಯಾಗುವ ತಡೆಯಲು ಪ್ರಿಕಾಷನನ್ನು ಮುಂಚೆನೇ ತಾಯಿಗೆ ಬೇಕಾದಂಥ ಒಂದು ಬೆಳವಣಿಗೆಗೆ, ಮಗುವಿನ ಬೆಳವಣಿಗೆಗೆ ಪ್ರಮುಖ ಯೋಜನೆಗಳನ್ನು ರೂಪಿಸುವ ಪ್ರಮುಖ ಒಂದು ಮಾಹಿತಿ ಇದಾಗಿದೆ. ಸೊ ಈ 5 ಪ್ರಮುಖ ಪಾಯಿಂಟ್ಗಳು ಪೋಷಣ್ ಪಕ್ವಾಡ ಅಥವಾ ಪೋಷಣ್ ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ. ಓಕೆ. ನನ್ನ 4ನೇ ಪ್ರಮುಖ ಕ್ವೆಶ್ಚನ್ ನೋಡಿ, ರಷ್ಯಾದಿಂದ ಹೆಚ್ಚುತ್ತಿರುವ ಭದ್ರತಾ ಬೆದರಿಕೆಯಿಂದಾಗಿ ಪೋಲ್ಯಾಂಡ್, ಫಿನ್ಲ್ಯಾಂಡ್ ಮತ್ತು 3 ಬಾಲ್ಟಿಕ್ ರಾಜ್ಯಗಳು ಪ್ರತಿಷ್ಠಿತ, ಗಮನಿಸಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಒಟ್ಟುವಾ ಸಮಾವೇಶದಿಂದ ಹಿಂದೆ ಸರಿಯುತ್ತಿವೆ. ಹಾಗಾದರೆ ಒಟ್ಟುವಾ ಸಮಾವೇಶವು ಅಧಿಕೃತವಾಗಿ ಕೆಳಗಿನ ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ? ಸೊ ಏನಿದು ಒಟ್ಟುವಾ ಸಮಾವೇಶ? ಎಕ್ಸಾಮ್ಗಳಲ್ಲಿ ಸುಮಾರು ಸರಿ ಕೇಳಿದ್ದಾರೆ ಸ್ನೇಹಿತರೆ. ಗಮನಿಸಿ, ಇದು ಜಾರಿಗೆ ಬಂದಿರತಕ್ಕಂಥದ್ದು ಮಾರ್ಚ್ 1, 1999ರಲ್ಲಿ. ಹಾಗಾದರೆ ಏನಿದು ಒಟ್ಟುವಾ ಸಮಾವೇಶ? ಈ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ಸೊ ವಿಚ್ ಕಂಟ್ರೀಸ್ ಆರ್ ಕ್ವಿಟ್ಟಿಂಗ್ ಎ ಕೀ ಲ್ಯಾಂಡ್ ಮೈನ್ ಟ್ರಿಟಿ ಆ್ಯಂಡ್ ನೋಡಿ ಲ್ಯಾಂಡ್ ಮೈನ್ ಟ್ರಿಟಿ. ಸೊ ಏನಿದು ಲ್ಯಾಂಡ್ ಮೈನ್ ಟ್ರಿಟಿ? ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ರಷ್ಯಾದಿಂದ ಹೆಚ್ಚುತ್ತಿರುವ ಭದ್ರತಾ ಬೆದರಿಕೆ ಇದರಿಂದಾಗಿ ಈ ದೇಶಗಳು 1997ರ ಸಿಬ್ಬಂದಿ ವಿರೋಧಿ ನೆಲಬಾಂಬುಗಳನ್ನು ನಿಷೇಧಿಸುವ ಒಟ್ಟುವಾ ಸಮಾವೇಶದಿಂದ ಹಿಂದೆ ಸರಿಯುತ್ತವೆ. ನೋಡಿ, ಮುಖ್ಯವಾಗಿ ನೆಲಬಾಂಬುಗಳನ್ನು ನಿಷೇಧಿಸುವ ಪ್ರಮುಖ ಯೋಜನೆಯೇ ಒಟ್ಟುವಾ ಯೋಜನೆ ಅಥವಾ ಸಮಾವೇಶ. ಇದರಿಂದ ಇದೀಗ ಈ 3 ದೇಶಗಳು ಹಿಂದೆ ಸರಿಯುತ್ತವೆ. ಹಾಗಾದರೆ ಏನಿದು ಒಟ್ಟುವಾ ಸಮಾವೇಶ? ನೋಡಿ, ಒಟ್ಟುವಾ ಸಮಾವೇಶ ಅಧಿಕೃತ ಹೆಸರು ಸಿಬ್ಬಂದಿ ವಿರೋಧಿ ಗಣಿಗಳ ನಿಷೇಧ ಮತ್ತು ಅವುಗಳ ವಿನಾಶದ ಕುರಿತಾದ ಸಮಾವೇಶ ಇದಾಗಿದೆ. ಇದನ್ನು 1997ರಲ್ಲಿ ಅಳವಡಿಸಿಕೊಳ್ಳಲಾಯಿತು. ಮಾರ್ಚ್ 1, 1999ರಂದು ಜಾರಿಗೆ ಬಂದಿದೆ. ಇದು ಸಿಬ್ಬಂದಿ ವಿರೋಧಿ ನೆಲಬಾಂಬ್ಗಳ ಬಳಕೆ ಮತ್ತು ಉತ್ಪಾದನೆ, ದಾಸ್ತಾನು ಮತ್ತು ವರ್ಗಾವಣೆಯನ್ನು ನಿಷೇಧಿಸುತ್ತದೆ. ನೋಡಿ, ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೇನೆ, ಗಮನಿಸಬಹುದು. ನೋಡಿ, ಇದು ನೆಲ ಬಾಂಬ್ಗಳ ಬಳಕೆಯಾಗಿರ್ಬೋದು, ಅವುಗಳ ಉತ್ಪಾದನೆಯಾಗಿರ್ಬೋದು, ಅವುಗಳನ್ನು ತಮ್ಮಲ್ಲಿ ಇಟ್ಟುಕೊಳ್ಳುವಿಕೆ ಆಗಿರ್ಬೋದು ಮತ್ತು ಅವುಗಳನ್ನು ಬೇರೆಡೆಗೆ ವರ್ಗಾಯಿಸುವ ಒಂದು ಪ್ರಮುಖ ಪ್ರವೃತ್ತಿಯಿಂದ ಹಿಂದೆ ಸರಿಯುವುದು, ಅಂದರೆ ಅವುಗಳನ್ನು ನಿಷೇಧಿಸುವ ಒಂದು ಯೋಜನೆಯ ಒಟ್ಟುವಾ ಸಮಾವೇಶವಾಗಿತ್ತು.
ಆ ಸಮಾವೇಶದಿಂದ ಇದೀಗ ಪೋಲ್ಯಾಂಡ್, ಫಿನ್ಲ್ಯಾಂಡ್ ಮತ್ತು ಬಾಲ್ಟಿಕ್ ರಾಷ್ಟ್ರಗಳು ಹಿಂದೆ ಸರಿದಿರತಕ್ಕಂಥದ್ದು ಗಮನಿಸಿ. ಸೊ ಇದು ಕೂಡ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಏಪ್ರಿಲ್ 2025ರಲ್ಲಿ ಹರಿಯಾಣದ ಯಾವ ಜಿಲ್ಲೆಯಲ್ಲಿ ಕಂಡುಬರುವ ಹರಪ್ಪ ನಾಗರಿಕತೆಯ 2 ಪ್ರಮುಖ ತಾಣಗಳನ್ನು ಸಂರಕ್ಷಿತ ಪುರಾತತ್ವ ತಾಣಗಳೆಂದು ಇದೀಗ ಘೋಷಣೆ ಮಾಡಲಾಗಿದೆ? ಸೊ ಸರಿಯಾಗಿರತಕ್ಕಂಥ ಉತ್ತರ ಅದು ಭಿವಾನಿ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ಭಿವಾನಿ. ಸೊ ಆ ಸ್ಥಳಗಳು ಯಾವುವು, ಆ ಡೀಟೇಲ್ಸನ್ನು ನಾವು ನೋಡೋಣ. ಇದನ್ನು ಕೂಡ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಹರಿಯಾಣ ಡಿಕ್ಲೇರ್ಸ್ 2 ಹರಪ್ಪನ್ ಸಿವಿಲೈಸೇಷನ್ ಸ್ಪಾಟ್ಸ್ ಆರ್ ಪ್ರೊಟೆಕ್ಟೆಡ್ ಆರ್ಕಿಯಾಲಜಿಕಲ್ ಸೈಟ್ ಘೋಷಣೆ ಮಾಡಿದೆ. ಸೊ ಯಾವ ಸೈಟ್ಗಳು, ಡೀಟೇಲ್ಸನ್ನು ನೋಡಿ. ಇದು ಭಿವಾನಿ ಜಿಲ್ಲೆಯ ತಿಮ್ರಾನ ಮತ್ತು ಮಿತತಾಲ್ ಅಂತ ಕರೀತಾರೆ. ತಿಮ್ರಾನ ಮತ್ತು ಮಿತತಾಲ್ ಎಂಬ ಹರಪ್ಪ ನಾಗರಿಕತೆಯ ಈ 2 ಸ್ಥಾನಗಳನ್ನು ಇದೀಗ ಪುರಾತತ್ವ ಸ್ಥಳಗಳಾಗಿ ಘೋಷಣೆ ಮಾಡಿದೆ. ಸೊ ಈ ಸ್ಥಳಗಳು 4400 ವರ್ಷಗಳಿಗಿಂತ ಹಳೆಯವು ಮತ್ತು ಹರಿಯಾಣದ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು. ಸೊ ಮಿತತಾಲ್ನಲ್ಲಿ ನಡೆದಂತಹ ಅಧಿಕೃತ ಉತ್ಖನನವು ಇದು ತಾಮ್ರ ಅಥವಾ ಕಂಚಿನ ಯುಗದ ಸಂಸ್ಕೃತಿ ಮತ್ತು ಇಂಡೋ ಗಂಗಾ ವಿಭಜನೆಯ ಪ್ರದೇಶದಲ್ಲಿನ ಆರಂಭಿಕ ಮಾನವ ವಸಾಹತುಗಳ ಒಳನೋಟಗಳನ್ನು ಬಹಿರಂಗಪಡಿಸಿದೆ. ಸೊ ಈ ಕಾರಣಕ್ಕಾಗಿ ಇದೀಗ ಪುರಾತತ್ವ ಇಲಾಖೆಗೆ ಇವುಗಳನ್ನು ವರ್ಗಾಯಿಸಿರತಕ್ಕಂಥದ್ದು. ಹರಪ್ಪ ನಾಗರಿಕತೆ. ಸೊ ನೋಡಿ, ಹಿಂದಿನ ಪಾಕಿಸ್ತಾನ ಮತ್ತು ವಾಯುವ್ಯ ಭಾರತದಲ್ಲಿ ಸುಮಾರು ಕ್ರಿಸ್ತಪೂರ್ವ 3300ರಿಂದ 1300ರ ಅವಧಿಯಲ್ಲಿ ಹರಪ್ಪ ಅಸ್ತಿತ್ವದಲ್ಲಿತ್ತು. ಮುಂದುವರೆದ ನಗರ ಯೋಜನೆ ಇದಾಗಿತ್ತು. ವಾಸ್ತುಶಿಲ್ಪ ಮತ್ತು ವ್ಯಾಪಕ ವ್ಯಾಪಾರ ಜಾಲಗಳಿಗೆ ಇದು ಹೆಸರುವಾಸಿಯಾಗಿತ್ತು. ಹರಪ್ಪದಲ್ಲಿ ಕಂಡುಬರತಕ್ಕಂಥ ಪ್ರಮುಖ ತಾಣಗಳು ಮೆಹೆಂಜೋದಾರೋ, ಹರಪ್ಪ, ಲೋಥಾಲ್ ಇಲ್ಲಿ ಕಂಡುಬರತಕ್ಕಂಥ ಅತ್ಯಂತ ಪ್ರಮುಖ ಸ್ಥಳಗಳಾಗಿವೆ. ಓಕೆ, ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಿ ಈ ಕ್ವಶನ್ ನಿಮಗೆ. ಭಾರತದಲ್ಲಿ AI ಸಿದ್ಧತೆ, ಆರ್ಟಿಫಿಷಿಯಲ್ ಸಿದ್ಧತೆಗಾಗಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಸೊ ಇದಕ್ಕಾಗಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಯುನೆಸ್ಕೋ ಆಯೋಜಿಸುತ್ತಿರುವ ಉಪಕ್ರಮದ ಹೆಸರೇನು? ನೋಡಿ, ಕೇಂದ್ರದ ಮೈಟಿ ಮತ್ತು ಯುನೆಸ್ಕೋ ಈ 2 ಸಂಸ್ಥೆಗಳು ಸೇರಿಕೊಂಡು ಆಯೋಜಿಸುತ್ತಿರುವ ಒಂದು ಪ್ರಮುಖ ವ್ಯವಸ್ಥೆ ಅಥವಾ ಉಪಕ್ರಮ ಯಾವುದು ಅಂತ ಕೇಳಿದರೆ AI ರಾಮ್ ಅಂತ ಕರಿತೀವಿ ಅಥವಾ AI ರ್ಯಾಮ್. ಓಕೆ, ಸೊ ಇದನ್ನು ಕೂಡ ನೆನಪಿಟ್ಕೋಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಮುಖ್ಯವಾಗಿ ಯುನೆಸ್ಕೋ ಮತ್ತು ಭಾರತದ ಕೇಂದ್ರ ಸರ್ಕಾರ ಆಯೋಜಿಸುತ್ತಿರುವ ಅತ್ಯಂತ ಪ್ರಮುಖ ಉಪಕ್ರಮವಾಗಿದೆ. ಸೊ ಈ ಉಪಕ್ರಮವು ಮುಖ್ಯವಾಗಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಭಾರತದಲ್ಲಿ ಸಿದ್ಧತೆಗಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇದನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಗಮನಿಸಿ. ಕೇಂದ್ರ ಸರ್ಕಾರದ ಮೈಟಿ ಸಚಿವಾಲಯ ಮತ್ತು ಯುನೆಸ್ಕೋ ಟು ಹಾಸ್ಟ್ ದ 3rd AI ರೆಡಿನೆಸ್ ಕನ್ಸಲ್ಟೇಷನ್ ಇನ್ ಹೈದರಾಬಾದ್ನಲ್ಲಿ ಆಯೋಜಿಸಿದೆ. 3ನೇ ಒಂದು ಆವೃತ್ತಿದ್ದು ಏನಿದು ಹಾಗಾದರೆ ಗಮನಿಸಬಹುದು. ರ್ಯಾಮ್, AI ರ್ಯಾಮ್ ಅಂದರೆ AI ರೆಡಿನೆಸ್ ಅಸೆಸ್ಮೆಂಟ್ ಮೆಥಡಾಲಜಿ ಇನ್ ಇಂಡಿಯಾ. ಸೊ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ AI ರ್ಯಾಮ್ ಬಗ್ಗೆ. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂದರೆ ಮೈಟಿ ಮತ್ತು ಯುನೆಸ್ಕೋ ಹೈದರಾಬಾದ್ನಲ್ಲಿ AI ರೆಡಿನೆಸ್ ಅಸೆಸ್ಮೆಂಟ್ ಮೆಥಡಾಲಜಿ ರ್ಯಾಮ್ ಅಥವಾ AI ಸಿದ್ಧತಾ ಮೌಲ್ಯಮಾಪನ ವಿಧಾನ ಉಪಕ್ರಮದ ಅಡಿಯಲ್ಲಿ 3ನೇ ಸಮಾಲೋಚನೆಯನ್ನು ಆಯೋಜಿಸುತ್ತಿವೆ. AI ರ್ಯಾಮ್ ಎಂಬುದು ಭಾರತ ನಿರ್ದಿಷ್ಟ AI ನೀತಿ ವರದಿಯನ್ನು ರೂಪಿಸುವ ಗುರಿಯನ್ನು ಹೊಂದಿರುವ ಬಹುಪಾಲುದಾರರ ಸಮಾಲೋಚನಾ ಉಪಕ್ರಮವಾಗಿದೆ. ಓಕೆ, ಸೊ ಇದರ ಇಂಡಿಯಾ ಮಿಷನ್ ಅಡಿ ಆಯೋಜನೆ ಮಾಡ್ತಾ ಇದೆ. ಇದನ್ನು ನೋಡಿ, ಇಂಡಿಯಾ ಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು. ಭಾರತದ ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಉಪಕ್ರಮವಾಗಿದ್ದು ವಿವಿಧ ವಲಯಗಳಲ್ಲಿ AI ಅನ್ನು ಪ್ರವೇಶಿಸುವಂತೆ ಮಾಡುವ ಗುರಿಯನ್ನು ಇದು ಹೊಂದಿರತಕ್ಕಂಥದ್ದು. ಸೊ ಇಂಡಿಯಾ ಮಿಷನ್ ಇದು ಕೂಡ ನೆನಪಿರಲಿ ನಿಮಗೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಏಪ್ರಿಲ್ 2025ರಲ್ಲಿ ಭಾರತೀಯ ನೌಕಾಪಡೆಯ INS ತರ್ಕಶ್ ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಜೊತೆಗೆ ಕೆಳಗಿನ ಯಾವ ಸ್ಥಳದಲ್ಲಿ ಪಾಸೆಕ್ಸ್ ನೌಕಾ ವ್ಯಾಯಾಮ 2025ನಲ್ಲಿ ಭಾಗವಹಿಸಿತು? ನೋಡಿ, ಪಾಸೆಕ್ಸ್ ನೌಕಾ ವ್ಯಾಯಾಮ
ಸರಿಯಾದಂಥ ಉತ್ತರ ಎಡನ್ ಕೊಲ್ಲಿ. ಸೊ ಎಡನ್ ಕೊಲ್ಲಿ ಅಥವಾ ಗಲ್ಫ್ ಆಫ್ ಎಡನ್ ಅಂತ ಕರೀತಾರೆ. ಸೊ ಇಲ್ಲಿ ಭಾಗವಹಿಸಿದೆ ನೋಡಿ INS ತರ್ಕಶ್ ಇದೀಗ ಗಲ್ಫ್ ಆಫ್ ಎಡನ್ನಲ್ಲಿ ಸೊ ನ್ಯೂಜಿಲೆಂಡ್ ದೇಶದೊಂದಿಗೆ ಸೊ ಪಾಸೆಕ್ಸ್ ಎಂಬ ನೌಕಾ ವ್ಯಾಯಾಮ ನೆವಿ, ಓಕೆ ಪಾಸೆಕ್ಸ್ ಅಂತ ಕರೀತಾರೆ ಇದನ್ನು. ಸೊ ಇಂಪಾರ್ಟೆಂಟ್ ಇದು ಕೂಡ ನಿಮಗೆ ಸುಮಾರು ಸರಿ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಸೊ INS ತರ್ಕಶನ್ನು ನೀವಿಲ್ಲಿ ಗಮನಿಸಬಹುದು. ಓಕೆ, ಸೊ ಎಡನ್ ಕೊಲ್ಲಿಯಲ್ಲಿ ಪಾಸೆಕ್ಸ್ ನೌಕಾ ವ್ಯಾಯಾಮದಲ್ಲಿ ಭಾಗವಹಿಸಿತ್ತು. ಈ ಕಾರ್ಯಕ್ರಮ ಏನಿದೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಕಡಲ ಸಹಕಾರ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಸೊ ಪಾಸೆಕ್ಸ್ ಅಂದರೆ ಪಾಸಿಂಗ್ ಎಕ್ಸಸೈಸ್ ಅಂತ ಕರೀತಾರೆ. ಓಕೆ, ಸೊ ಇದು 2 ಅಥವಾ ಹೆಚ್ಚಿನ ನೌಕಾಪಡೆಗಳ ನಡುವಿನ ಜಂಟಿ ಕಾರ್ಯಾಚರಣೆಗಳು ಮತ್ತು ಕವಾಯತುಗಳನ್ನು ಒಳಗೊಂಡಿರುವ ಒಂದು ನೌಕಾ ವ್ಯಾಯಾಮವಾಗಿದೆ. ಇನ್ನು 8ನೇ ಕ್ವಶನ್ ನೋಡಿ, ಇತ್ತೀಚೆಗೆ GI ಟ್ಯಾಗ್ ಸ್ವೀಕರಿಸಿದ ನೂಲೆನ್ ಗುರೇರ್ ಸಂದೇಶ್, ಬೊರುಯಿಪುರ್ ಪೆರುಲಾ, ಕಮರ್ಪುಕುರ್ ಬೋಂಡೆ, ಚನಾ ಬೋರಾ, ರಾದುನಿಪಗಲ್ ಅಕ್ಕಿ, ನಿಸ್ತಾರಿ ರೇಷ್ಮೆ ನೂಲು ಭಾರತದ ಯಾವ ರಾಜ್ಯಕ್ಕೆ ಸೇರಿವೆ? ಸರಿಯಾದಂಥ ಉತ್ತರ ಪಶ್ಚಿಮ ಬಂಗಾಳ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಕಂಡುಬರತಕ್ಕಂಥ ಈ ಮುಖ್ಯವಾಗಿ ಈ ವಸ್ತುಗಳಿಗೆ GI ಟ್ಯಾಗ್ ದೊರೆತಿದೆ. ಸೊ ಇದನ್ನು ಕೂಡ ಗಮನಿಸಬೇಕು. ಓಕೆ, ಸೊ ನೋಡಿ, ಬೆಂಗಾಲ್ಸ್ ನೆಲನ್ಗುರು ಸಂದೇಶ್ ಅಂತ ಕರೀತಾರೆ. ನೆಲನ್ಗುರು ಸಂದೇಶ್ ಅಮಾಂಗ್ 7 ಪ್ರಾಡಕ್ಟ್ಸ್ ಟು ರಿಸೀವ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್, GI ಟ್ಯಾಗನ್ನು ರಿಸೀವ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಓಕೆ, ಸೊ ಡೀಟೇಲ್ಸನ್ನು ಗಮನಿಸಿ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಿವೆ ಇವು. ಓಕೆ, ಸೊ ಹೊಸದಾಗಿ GI ಟ್ಯಾಗ್ ಪಡೆದುಕೊಂಡಿರ್ತಕ್ಕಂಥ ವಸ್ತುಗಳು ಕಮರ್ಪುರೂರ್ ಅವರ ನೋಡಿ ಬಿಳಿ ಬೋಂಡೆ ಅಂತ ಕರೀತಾರೆ. ಇನ್ನು ಮುರ್ಷಿದಾಬಾದ್ನ ಚನಾ ಬೋರಾ, ಇನ್ನು ಬಿಷ್ಣುಪುರದ ಮೋತಿಚೂರ್ ಲಡ್ಡು, ಇನ್ನು ರಾದುನಿಪಗಲ್ ಅಕ್ಕಿ, ಮಾಲ್ಡಾದ ನಿಸ್ತಾರಿ ರೇಷ್ಮೆ ನೂಲು, ನೂಲೆನ್ ಗುರೇರ್ ಸಂದೇಶ್, ಇನ್ನು ಬೊರುಯಿಪುರ್ ಪೆರುಲಾಗಳು. ಸೊ ಈ 7 ಉತ್ಪನ್ನಗಳು ಇದೀಗ ಕೇಂದ್ರ ಸರ್ಕಾರದಿಂದ GI ಟ್ಯಾಗನ್ನು ಪಡೆದುಕೊಂಡಿವೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.